ಇಲ್ಲ, ಶಿವಸೇನೆ ಜೊತೆಗೂ ಇಲ್ಲ ಅನ್ನೋಂಥ ಪರಿಸ್ಥಿತಿ. ಎಲ್ಲ ನೆಲೆಯಲ್ಲಿ ಯೋಚನೆ ಮಾಡಿರುವಂಥ ಡಿ ಕೆ ಶಿವಕುಮಾರ್ ಅವರು ಜೊತೆಗೆ ಸಿದ್ದರಾಮಯ್ಯರು ಸಹಿತ, ಸಿದ್ದರಾಮಯ್ಯರಿಗೂ ಈಗ ಮುಂದಿನ ಏನಪ್ಪ ಅಂತ ಮಕ್ಕಳ ಬರಬೇಕು ಮತ್ತೇನು ಮಾಡಬೇಕು ಅಂತಿಲ್ಲ, ಹೆಚ್ಚಿನ ಮೋಸ್ಟ್ಲಿ ಅಷ್ಟಿದ್ದಂಗೆ ಕಾಣೋದಿಲ್ಲ. ಹೀಗಾಗಿ ಸಿದ್ದರಾಮಯ್ಯರು ಇರೋ ದಿವಸ 2028 ತನಕ ಇರುವಂಥದ್ದು ಮಾಡಿರಬೇಕು. ಜೊತೆಗೆ ನಾವು ಕೂಡಿ ಹೋಗೋಣ ಇಲ್ಲದ ಅವಿಶ್ವಾಸ ತಂದಾಗ ಸಹಜವಾಗಿ ನಮ್ಮ ಭಿನ್ನಾಭಿಪ್ರಾಯ ಇತ್ತಪ್ಪ ಅಂದ್ರೆ ಒಂದು 23 ಜನ ಸಿಗೋದು ಸಹಿತ ಬಿ ಜೆ ಪಿಗೆ ಮೊದಲು ಈಗ ಸೆಂಟ್ರಲ್ದಲ್ಲಿ ಅವ್ರ ಅಧಿಕಾರದ ಏನು ಬೇಕಾದ ಮಾಡ್ಲಿಕ್ಕೆ ಸಾಧ್ಯತೆ ಗೊತ್ತದ ಅಂದಾಗ ಸಿದ್ದರಾಮಯ್ಯರು ಭಾಳ ಕಷ್ಟ ಆಗ್ತದೆ, ಡಿ ಕೆ ಶಿವರಿಗೂ ಒಮ್ಮೆ ಬಿ ಜೆ ಪಿಗೆ ಹೋದ್ರೆ ಹೊರಗಡೆ ಬರೋದು ಕಷ್ಟ ಆಗ್ತದೆ. ಕಾಂಗ್ರೆಸ್ ಇಲ್ಲಾಗಿ ಹೋಗ್ಬೋದು, ಅದು ಸಾಧ್ಯತೆಗಳು ಹೆಚ್ಚಾಗಿದ್ದಾವೆ. ಆದರೂ ಇವತ್ತು ರಾಹುಲ್ ಗಾಂಧಿಯವರು ಕಾಂಗ್ರೆಸ್ನ ಉಳಿಸುವ ದಿಶೆಯಲ್ಲಿ ಭಾಳಷ್ಟು ಪ್ರಯತ್ನ ಮಾಡ್ತಾಯಿದ್ದಾರೆ. ಆ ದಿಶೆಯಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವರು ಸಹಾಯ ಸಹಕಾರ ಬೇಕಾಗ್ಯದ. ಹೀಗಾಗಿ ಅಲ್ಲಿ ಹೊಂದಾಣಿಕೆ ಮತ್ತು ಒಗ್ಗಟ್ಟಿನ ಜಪ ಬಂದದ ಕೂಡಿ ಮಾಡಲಿಕ್ಕಿದ್ದಾರೆ. ಮತ್ತು ಅವಂಗೂ ಅನಿಸೋದು ಮುಖ್ಯಮಂತ್ರಿ ಸ್ಥಾನ ಅಪ್ಪನ ಜಾಗ ಅಲ್ಲ, ಅಪ್ಪನ ಆಸ್ತಿ ಅಲ್ಲ, ಅದು ನಮಗೆ ಬರ್ಬೇಕಂತೇಳಿ ಈ ನೆಲೆಯಲ್ಲಿ ಒಂದಿಷ್ಟೊಳಗೆ ಇಬ್ಬರು ಇಳಿಯೋದು ಅಂತ ತಿಳ್ಕೊಂಡು ಏನೋ ಆಗಲಿ ಇಬ್ಬರು ಕುಡ್ಕೊಂಡು ಹೋಗುವಂಥದ್ದು, ಇಬ್ಬರು ಮಾತು ಒಂದು ಅನ್ನೋಂಥ ಮಾತಾಡಿದ್ದಾರೆ. ಎಲ್ಲರೂ ಒಗ್ಗಟ್ಟೆ ಎದುರಿಸುವಂಥ ಮಾತು ಹೇಳ್ತಾ ಇದ್ದಾರೆ ಇಬ್ಬರು ಕುಡ್ಕೊಂಡು. ಅದೇನು ಒಟ್ಟಿನಲ್ಲಿ ಈ ಒಂದು ಕಳೆದ ಒಂದು 8 ದಿನಗಳಲ್ಲಿ ಇನ್ನಷ್ಟು ಹೆಚ್ಚು ನಮ್ಮ ಸಿದ್ದರಾಮಯ್ಯರಿಗಿಂತ ಹೆಚ್ಚು ಡಿ ಕೆ ಶಿವರಿಗೆ ನಿಶ್ಚಿತವಾಗಿ 2028ರ ಕುರ್ಚಿ ಗ್ಯಾರಂಟಿ ಅನ್ನೋದು ಸಿಕ್ಕದಂತ ಅನಿಸ್ತದೆ. ಅದಕ್ಕೆ ಇನ್ನು ಈ ಗ್ಯಾರಂಟಿ ಕಾರ್ಡ್ಗಳನ್ನು ಸರಿಯಾಗಿ ಉಪಯೋಗ ಮಾಡಿಕೊಂಡು ಮತ್ತೊಂದು ಕೆಲಸ ಮಾಡಿ